ಸ್ವಾಮಿಯೇ ಶರಣಮಯ್ಯಪ್ಪ. ಈಗ ಎಲ್ಲಿ ನೋಡಿದ್ರೂ ಶಬರಿಮಲೆಯಲ್ಲಿ ಈ ಘೋಷವಾಕ್ಯ ಮಾತ್ರ ಕೇಳಿಬರುತ್ತೆ. ಅಯ್ಯಪ್ಪನನ್ನ ನೆನೆದು ಅಲ್ಲೇ ಕೂತಲ್ಲೇ ಭಜನೆಗಳನ್ನು ಮಾಡ್ತಾರೆ, ಕುಣಿದು ಕುಪ್ಪಳಿಸ್ತಾರೆ, ಆ ಸಂಭ್ರಮನ ಆಚರಣೆ ಮಾಡ್ತಾರೆ. ಅದರ ಲೈವ್ ವಿಜುವಲ್ಸ್ ಅನ್ನ ನಾವು ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ. ಈಗ ನೀವು ನೋಡ್ತಾ ಇರೋದು ತಿರುವಾಭರಣವನ್ನ ತೆಗೆದುಕೊಂಡು ಬಂದು ಅಲ್ಲಿ ಇಟ್ಟು ಪೂಜೆ ಮಾಡ್ತಾ ಇರೋದು, ಭಜನೆ ಮಾಡ್ತಾ ಇರೋ ದೃಶ್ಯಗಳನ್ನ ನೀವು ನೋಡ್ತಾ ಇದ್ದೀರಾ. 6:30 ಸುಮಾರಿನ ನಂತರ ಮಕರ ಜ್ಯೋತಿ ದರ್ಶನಕ್ಕಾಗಿ ಎಲ್ಲರೂ ಕಾತರದಿಂದ ಕಾಯ್ತಾ ಇದ್ದಾರೆ. ಈಗಾಗಲೇ ನೀವು ಬೆಟ್ಟದತ್ತ ನೋಡ್ತಾ ಇದ್ದೀರಾ. ಪೊನ್ನಮ್ಮ ಬಲಮೇಡು ಬೆಟ್ಟದಲ್ಲಿ ಆ ಜ್ಯೋತಿಯ ದರ್ಶನ ಆಗತ್ತೆ. ಮಂಡಲ ಪೂಜೆ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ಬ್ರಹ್ಮಚರ್ಯ ಇತ್ಯಾದಿಗಳ ಆಚರಣೆ ಆಗಬೇಕು ಅಂತ ಗಣಪತಿ ಭಟ್ ಅವರು ತಿಳಿಸ್ಕೊಡ್ತಾ ಇದ್ರು. ಬ್ರಹ್ಮಚರ್ಯ ಮತ್ತು ಇಂದ್ರಿಯಗಳ ನಿಗ್ರಹ, ಅದು ಜಿಹ್ವ ಚಾಪಲ್ಯ ಅಥವಾ ತಿನ್ನೋ ವಿಷಯದಲ್ಲಾಗಿರಬಹುದು. ಬೆಳಗ್ಗೆ ಎದೊಳೋದಕ್ಕಾಗೋದಿಲ್ಲ ಅಂದ್ರೆ ಬೆಳಗ್ಗೆನೆ ಎದ್ದು ತಣ್ಣೀರು ಸ್ನಾನ ಮಾಡಬೇಕು, ಅಯ್ಯಪ್ಪನ ಭಜನೆ ಮಾಡಬೇಕು. ಅಂದ್ರೆ ಮನುಷ್ಯನ ಶಿಸ್ತಿಗೆ ಏನು ಬೇಕೋ ಈ ಮಂಡಲ ಪೂಜೆಯಲ್ಲಿ ಕಲಿಸ್ತಾರೆ. ಖಂಡಿತ. ಅಂದ್ರೆ ಈ ಮಂಡಲ ಪೂಜೆ ಅನ್ನೋದು ಏನಿದೆಯಲ್ಲ, ಇದು ನಮ್ಮ ಈಗ ಯೋಗಶಾಸ್ತ್ರದ ದೃಷ್ಟಿಯಿಂದ ನಾವು ನೋಡೋದಾದರೆ, ನಾವು ಆತ್ಯಂತಿಕವಾಗಿರುವಂತಹ ಸಮಾಧಿ ಸ್ಥಾನವನ್ನು ತಲುಪಬೇಕು ಅಂತಂದರೆ, ಅಂದರೆ ಅದುವೇ ಆತ್ಯಂತಿಕವಾಗಿರುವಂಥದ್ದು, ಅದೇ ದ ಎಂಡ್ ಅಂತ ಹೇಳ್ತೀವಲ್ಲ, ಹಾಗೆ ಅಲ್ಲಿಗೆ ನಾವು ಹೋಗಿ ತಲುಪಬೇಕು. ಪರಮಾತ್ಮನಲ್ಲಿ ನಾವು ಸಾನ್ನಿಧ್ಯವನ್ನು ನಾವು ವಹಿಸಬೇಕು ಅಂತಂದಾಗ ಇವೆಲ್ಲವೂ ಒಂದು ರೀತಿಯಲ್ಲಿ ವೆರಿ ಇನಿಷಿಯಲ್ ಫೌಂಡೇಶನ್ ಇದ್ದ ಹಾಗೆ ಯಮ ನಿಯಮಗಳೆಲ್ಲವೂ ಕೂಡ. ಹಾಗಾಗಿ ಅಲ್ಲಿ ಈಗ ನಾನು ಆಗಲೇ ಹೇಳಿದ ಹಾಗೆ ಅಸ್ಥೇಯ ಇರ್ಬೋದು, ಅಪರಿಗ್ರಹ, ಇವೆಲ್ಲವೂ ಕೂಡ ಮನಸ್ಸಿನಲ್ಲಿ ನಾವು ಮೊದಲು ನಿಗ್ರಹ ಮಾಡ್ಕೊಳ್ಬೇಕು. ನಿಗ್ರಹ ಮಾಡ್ಕೊಳ್ತೀನಿ ಅಂತ ಸಂಕಲ್ಪ ತೊಟ್ಟ ತಕ್ಷಣವೂ ಆಗೋದಿಲ್ಲ. ಯಾಕಂದರೆ ಮನಸ್ಸಿನ ನಿಗ್ರಹ ಅಥವಾ ಇಂದ್ರಿಯ ನಿಗ್ರಹ ಅನ್ನೋದೆಲ್ಲವೂ ಕೂಡ ಅದು ಪ್ರಯತ್ನೇನ. ಈ ಇಂದ್ರಿಯ ನಿಗ್ರಹಕ್ಕೂ ಈ ದಿನಗಳಿಗೂ ಏನಾದ್ರು ಸಂಬಂಧ ಇದೆ? 48 ದಿನಗಳು ಹಂಗೇನಾದ್ರು? ಅಂದರೆ ನನಗನಿಸುವ ಹಾಗೆ ಇಲ್ಲಿ ಒಂದು ತಕ್ಕ ಒಂದು ಅವಧಿ ಇರಬೇಕಾಗತ್ತೆ ಇದರ ಒಂದು ಪಾಲನೆಗೆ ಅನ್ನೋದು ಇದಕ್ಕೆ ಮುಖ್ಯ ಕಾರಣ ಇದ್ದಿರಬಹುದು ಅಂತ ನನಗನ್ನಿಸುತ್ತೆ. ಯಾಕಂತಂದರೆ ಈಗ ಇದೆಲ್ಲವೂ ಕೂಡ ದಿನದಿಂದ ದಿನಕ್ಕೆ ನಾವು ಒಂದೊಂದಾಗಿ ಇದನ್ನು ನಾವು ಆಚರಣೆಯಲ್ಲಿ ತಂದು ಪ್ರಾಕ್ಟೀಸ್ ಮಾಡ್ಕೊಳ್ಬೇಕಾಗತ್ತೆ. ವಿಶೇಷತಃ ಈ ಬ್ರಹ್ಮಚರ್ಯ ಇತ್ಯಾದಿಗಳೆಲ್ಲವೂ ಕೂಡ ತುಂಬ ಕಠಿಣ. ಯಾಕೆಂದರೆ ಈ ಮಾಲಾಧಾರಿಗಳೆಲ್ಲರೂ ಕೂಡ ಗೃಹಸ್ಥರೂ ಆಗಿರುತ್ತಾರೆ. ಹಾಗಿದ್ದಾಗಲೂ ಕೂಡ ಅವರು ಅದನ್ನೆಲ್ಲವೂ ಕೂಡ ಪರಿಪಾಲನೆ ಮಾಡಿಕೊಂಡು, ಯಾಕೆಂದರೆ ಭಗವಂತನ ಸಾನ್ನಿಧ್ಯ ಅವೆಲ್ಲವನ್ನ ಅಪೇಕ್ಷಿಸುತ್ತೆ. ಅದು ನಮ್ಮ ಅನುಭವಕ್ಕೆ ಬರಬೇಕು. ಯಾಕಂದರೆ ಪರಮಾತ್ಮನನ್ನು ಹೊಂದುವುದಂದ್ರೆ ಏನು? ಪರಮಾತ್ಮ ನಮ್ಮ ಅನುಭವಕ್ಕೆ ಬರಬೇಕು ಅಂತ. ನಾನು ಅಥವಾ ನೀವು ಅದನ್ನು ಹೇಳಿದ್ದನ್ನು ಬೇರೆಯವರು ಯಾರಾದರೂ ಕೇಳಿದರೂ ಕೂಡ ಅದು ಪರಮಾತ್ಮನನ್ನು ಅವರು ಕಂಡ ಹಾಗಲ್ಲ. ಅವರು ಆ ಆಚರಣೆಯನ್ನು ಮಾಡಿ ಅವರ ಅನುಭವಕ್ಕೆ ಅದನ್ನು ತೆಗೆದುಕೊಂಡು ಬಂದಾಗ ಆವಾಗ ನಿಜವಾದಂತಹ ಪರಮಾತ್ಮನ ದರ್ಶನ ಆ ವ್ಯಕ್ತಿಗೆ ಆಗತ್ತೆ. ಆ ದೃಷ್ಟಿಯಿಂದ ಆಚರಣೆ ಅನ್ನೋದು ಬಹಳ ಮುಖ್ಯ. ಆಚರಣೆ ಅನ್ನೋದಕ್ಕೆ ಒಂದು ಸ್ಪೇಸ್ ಅಂತ ಬೇಕಲ್ಲ. ಹಾಗಾಗಿ ಈ ಒಂದು ದಿವಸಗಳ ಕಾಲವನ್ನು ಅಲ್ಲಿ ನಿಗದಿಪಡಿಸಿ ಇದ್ದಿರಬಹುದು ಅನ್ನೋದು ನನ್ನ ಭಾವನೆ. ಮತ್ತೆ ವಿಶೇಷತಃ ನೋಡಿ ಎಷ್ಟು ಸೊಗಸಾಗಿ ಮಾಡಿದ್ದಾರೆ ಅಂದರೆ, ಈ ಅಯ್ಯಪ್ಪ ಸ್ವಾಮಿಯ ಪ್ರತಿಮೆಯನ್ನು ನಾವು ನೋಡಿದಾಗ ಅವನು ಯೋಗಸ್ಥನಾಗಿ ಕುಳಿತುಕೊಂಡಿದ್ದಾನೆ. ಅಂದರೆ ಅವನು ಯೋಗ ಪಟ್ಟವನ್ನು ಧರಿಸಿದ್ದಾನೆ. ಅವನ ಆ ಕುಳಿತಿರುವಂತಹ ಭಂಗಿಯೂ ಕೂಡ ಅದು ಯೋಗ ಭಂಗಿ. ಹಾಗಾಗಿ ಯೋಗವೂ ಕೂಡ ಈ ಥರದ ಒಂದು ಯೋಗಶಾಸ್ತ್ರ ಅಂತ ನಮ್ಮಲ್ಲಿ ಏನು ಬೆಳೆದುಕೊಂಡು ಬಂದಿದೆ, ಆ ಶಾಸ್ತ್ರವೂ ಕೂಡ ಈ ರೀತಿಯಲ್ಲಿ ಹಂತ ಹಂತವಾಗಿ ನಾವು ಪರಮಾತ್ಮನ ಸನ್ನಿಧಿಗೆ ಹೋಗಬೇಕು ಅನ್ನೋದನ್ನು ನಮಗೆ ಒಂದು ವ್ಯವಸ್ಥಿತವಾಗಿ ಹೇಳಿಕೊಡುತ್ತೆ. ಆ ಒಂದು ಮಾರ್ಗದಲ್ಲಿ ಹೋಗುವಂತಹ ಎಲ್ಲ ವ್ಯವಸ್ಥೆಗಳು ಕೂಡ ಈ ಒಂದು ಅಯ್ಯಪ್ಪ ಮಾಲಾಧಾರಿ, ಒಬ್ಬ ಅಯ್ಯಪ್ಪನ ವ್ರತವನ್ನು ಯಾರು ಸಂಕಲ್ಪ ಮಾಡಿಕೊಳ್ತಾನೆ ಅವನಿಗೆ ಆ ಅವಕಾಶಗಳಲ್ಲಿ ಇದ್ದಾವೆ. ಹಾಗೆ ಇಲ್ಲಿ ಬ್ರಹ್ಮಚರ್ಯ ಅಂತ ನೀವು ಕೇಳ್ತಾ ಇದ್ರಿ, ಅದು ಸುಲಭವಾಗಿರುವಂತಹ ಮಾತಲ್ಲ. ನಮ್ಮಲ್ಲಿ ಬ್ರಹ್ಮಚರ್ಯ ಅಂತಂದ ತಕ್ಷಣ ಅನೇಕರೆಲ್ಲ ಕೂಡ ಅನ್ಮ್ಯಾರಿಡ್ ಅಥವಾ ನಾಟ್ ಮ್ಯಾರಿಡ್ ಅಂತ ಅಂದುಕೊಳ್ತಾರೆ. ಆದರೆ ಅದು ಹಾಗಲ್ಲ. ನಮ್ಮಲ್ಲಿ ಅದಕ್ಕಾಗಿ ಆಂಗ್ಲ ಭಾಷೆಯಲ್ಲೆಲ್ಲ ಕೂಡ ಆಂಗ್ಲ ಸೂರಿಗಳು ಅನುವಾದ ಮಾಡಬೇಕಾದ್ರೆ ಸಿಲಬಸಿ ಅಂತ ಕರೆದಿದ್ದಾರೆ. ಬ್ರಹ್ಮಚರ್ಯವೇ ಬೇರೆ, ಮದುವೆ ಆಗದೇ ಇರೋದೇ ಬೇರೆ. ಬ್ರಹ್ಮಚರ್ಯ ಅನ್ನುವಲ್ಲಿ ಸಾಕಷ್ಟು ನಿಯಮಗಳೆಲ್ಲ ಕೂಡ ಇದೆ. ಅಲ್ಲಿಯೂ ಕೂಡ ಮತ್ತೆ ಅಧ್ಯಯನಾದಿಗಳನ್ನೆಲ್ಲ ಕೂಡ ಮಾಡಬೇಕು, ಇಂದ್ರಿಯಗಳ ನಿಗ್ರಹವನ್ನು ಮಾಡಿಕೊಳ್ಬೇಕು, ಇತ್ಯಾದಿಗಳೆಲ್ಲ ಕೂಡ ಸಾಕಷ್ಟು ನಿಯಮಗಳಿರ್ತವೆ. ಇಂಥದ್ದನ್ನೆಲ್ಲ ಕೂಡ ಮಾಡಬೇಕು. ಆಮೇಲೆ ಅಹಿಂಸೆ, ಇದು ಬಹಳ ಮುಖ್ಯವಾಗಿರುವಂಥದ್ದು. ಯಾಕೆಂದರೆ ನಿತ್ಯದ ಜೀವನದಲ್ಲಿ ನಾವು ಹೇಗೆ ಬೇಕೋ ಹಾಗೆ ಬದುಕ್ತಾ ಇರ್ತೀವಿ. ಹಾಗಿದ್ದಾಗ ಈ ರೀತಿಯಾಗಿ ಈ 48 ದಿವಸಗಳ ಕಾಲ ಏನು ಅವಧಿ ಸಿಗತ್ತೆ, ಅದೊಂದು ಸುವರ್ಣ ಅವಕಾಶ. ಪರಮಾತ್ಮನನ್ನ ಕಾಣಬೇಕು ಅಂತಂದ್ರೆ ನಾವು ಹೇಗಿರಬೇಕು ಅನ್ನೋದಕ್ಕೆ ಈ ಅಹಿಂಸಾ ತತ್ವವು ಕೂಡ ಬಹಳ
ಸಪೋರ್ಟಿವ್ ಆಗಿ ಅಲ್ಲಿ ಇದೆ ಅಂತ ಅನಿಸುತ್ತೆ. ಹಾಗೆ ಅಹಿಂಸಾ ತತ್ವವನ್ನ ಅಂದ್ರೆ ಸಾತ್ವಿಕ ಆಹಾರವನ್ನೇ ಸೇವಿಸಿಕೊಂಡು ಇರುವಂಥದ್ದು ಅವೆಲ್ಲವೂ ಕೂಡ ನಮಗೆ ನೋಡೋದಕ್ಕೆ ಸಿಗುತ್ತೆ. ಆಮೇಲೆ ಇನ್ನೊಂದು ಶೌಚ ಅಂದ್ರೆ ಕೇವಲ ಆಂತರಿಕದ ಶೌಚ ಅಷ್ಟೇ ಅಲ್ಲ, ಬಾಹ್ಯ ಶುಚಿತ್ವವು ಕೂಡ ಬಹಳ ಮುಖ್ಯ. ಅದನ್ನು ಕೂಡ ಅಲ್ಲಿ ಹೇಳಿರೋದನ್ನ ನಾವು ನೋಡ್ತೀವಿ. ಇದೆಲ್ಲವೂ ಕೂಡ ನಮಗೆ ಯಮ ನಿಯಮಗಳಲ್ಲಿ, ಯೋಗಶಾಸ್ತ್ರಗಳಲ್ಲಿ ಇದಕ್ಕೆ ಬಹಳ ಡಿಟೇಲ್ ಆಗಿ ನಮಗೆ ವಿವರಣೆಗಳೆಲ್ಲವೂ ಕೂಡ ಸಿಗುತ್ತೆ. ಅದನ್ನು ತಾಳೆ ಹಾಕಿ ನೋಡಿದಾಗ ಇದು ಹೀಗೆ ಪರಮಾತ್ಮನನ್ನ ಕಾಣೋದಕ್ಕೆ ಒಂದು ಯೋಗಮಯವಾಗಿರುವಂತಹ ಒಂದು ಮಾರ್ಗ ಅನ್ನೋದು ನನ್ನ ವ್ಯಾಖ್ಯಾನ. ಬಾಲಚಂದ್ರ ಅವರೇ, ಕನ್ನಿಸ್ವಾಮಿ ಗುರುಸ್ವಾಮಿ ಅಂತ ಹೇಳ್ತಾರೆ. ಗುರುಸ್ವಾಮಿ ಆಗಬೇಕು ಅಂದ್ರೆ ಎಷ್ಟು ವರ್ಷಗಳ ಯಾತ್ರೆ ಮಾಡಬೇಕಾಗತ್ತೆ, ಎಷ್ಟು ವರ್ಷಗಳ ಮಂಡಲ ಪೂಜೆ ಮಾಡಬೇಕಾಗತ್ತೆ, ಮತ್ತೆ ಕನ್ನಿಸ್ವಾಮಿ ಅಂತ ಯಾಕೆ ಕರೀತಾರೆ? ಕನ್ನಿ ಅಂದರೆ ಮೊದಲನೇ ವರ್ಷಕ್ಕೆ ಕನ್ನಿ ಅಂತ ಕರೀತಾರೆ. ಕನ್ನಿ ಮೂಲ ಗಣಪತಿ ಅಥವಾ ಕನ್ನಿ ಅಂದರೆ ಪ್ರಥಮ ವರ್ಷ ಯಾತ್ರೆ ಯಾರು ಮಾಡ್ತಾರೆ ಅದೇ ಕನ್ನಿ. ಅದಕ್ಕೆ ಬೇಕಾದಷ್ಟು ಹಿನ್ನೆಲೆಗಳಿದ್ದಾವೆ. ಯಾರು ಶಬರಿಮಲೆಗೆ ಪ್ರಥಮ ವರ್ಷ ಬರೋದಿಲ್ವೋ ಆ ವರ್ಷ ನಾನು ಇವಳು ತಾಯಿನ ಮದುವೆ ಆಗ್ತೀನಿ ಅಂತ ಬಿಟ್ಟು ಹೇಳ್ಕೊಂಡು ಮಾಳಿಗೆ ಪಡ್ತೀನಿ, ಅದೆಲ್ಲ ತುಂಬ ಕಥೆಗಳಿದೆ. ಅದು ಅಷ್ಟೊಂದು ಸಮಂಜಸವಲ್ಲ. ಅದು ಆ್ಯಕ್ಚುಲಿ ಪ್ರಥಮ ವರ್ಷ ಯಾರು ಬರ್ತಾರೆ ಅವರಿಗೆ ಕನ್ನಿ ಅಂದರೆ ಅವರಿಗೆ ಅರಿವಿರೋದಿಲ್ಲ, ಶಬರಿಮಲೆಯ ಬಗ್ಗೆ ಅರಿವಿರೋದಿಲ್ಲ. ಯಾರೇ ಒಂದು ಶಾಲೆಗೆ ದಾಖಲಾತಿ ಆದಾಗ ಒಬ್ಬ ಮಗು ಅವನಿಗೇನು ಗೊತ್ತಿರುತ್ತೆ? ಸೊ ಹಾಗೆ ಗುರುಸ್ವಾಮಿ ಅಂದರೆ ಯಾರು? ಹೆಡ್ ಮಾಸ್ಟರ್ ಅಂದರೆ ಮಕ್ಕಳಿಗೆ ಪಾಠ ಹೇಳ್ಕೊಡೋರು. ಇಲ್ಲೂ ಅದೇ ರೀತಿಯಾಗಿ ಶಬರಿಮಲೆಗೆ ಯಾತ್ರೆ ಮಾಡಬೇಕಾದ್ರೆ ಯಾರು ಗುರುಸ್ವಾಮಿ ಇರಬೇಕು. ಗುರುಸ್ವಾಮಿ ಏನಂದರೆ ಅವನಿಗೆ ತಪ್ಪು ಒಪ್ಪುಗಳನ್ನು ತಿದ್ದಿ ಹೇಳುವಂಥ ಮನುಷ್ಯನೇ ಗುರುಸ್ವಾಮಿ ಆಗಿರ್ತಾನೆ. ಅದಕ್ಕೊಂದು ಸಮಯಾವಕಾಶ ಇದೆ ಅಲ್ಲ, ಅಂದರೆ ಇಷ್ಟು ವರ್ಷಗಳ ಮಂಡಲ ಪೂಜೆಯ ನಂತರ ಗುರುಸ್ವಾಮಿಯ ಪದ ಸಿಗುತ್ತೆ ಅಂತ. ಅಂದರೆ ನಮ್ಮ ಒಂದು ನಾನು ಪರ್ಸ್ನಲ್ ಆಗಿ ತೊಗೊಳ್ತೀನಿ. ನಮ್ಮಲ್ಲಿ ವಿ.ಸಿ. ನಾರಾಯಣಸ್ವಾಮಿ ಗುರುಸ್ವಾಮಿ ಅಂತ ಬಿಟ್ಟು ಅವ್ರು ಆ್ಯಕ್ಚುಲಿ ಕೇರಳದವರು ಮೂಲತಃ. ಅವರು ಇವಾಗ ಇಲ್ಲ, ಕಾಲವಾಗಿದ್ದಾರೆ. ನಮ್ಮದೊಂದು 400-500 ಜನದ ಒಂದು ಗ್ರೂಪ್ ಇದೆ ನಮ್ಮದೆಲ್ಲ ಟೋಟಲಾಗಿ. ಅವರು ನಮಗೆ ಮಾರ್ಗದರ್ಶನ ಮಾಡಿದ ಪ್ರಕಾರ ಅಂದರೆ ಯಾರು ಗುರುಸ್ವಾಮಿಗೆ ಅರ್ಹತೆ ಇದೆ ಅಂದರೆ ಅವನಿಗೆ ಓದೋಕಾರ ಅಟ್ಲೀಸ್ಟ್ ಬರಬೇಕು. ಅವನು ಯಾಕಂದರೆ ಎಲ್ಲೋ ಒಂದು ಕಡೆ ಪೂಜೆಗೆ ಕರೀತಾರೆ, ಯಾರೋ ಮನೇಲಿ ಒಂದು ಪೂಜೆ ಕರೀತಾರೆ. ಆ ಪೂಜೆಗೆ ಹೋದಾಗ ಅಟ್ಲೀಸ್ಟ್ ಅದು ಸಹಸ್ರನಾಮನೋ ಅಷ್ಟೋತ್ತರನೋ ಅವನು ಮಾಡೋಂಥದ್ದೊಂದು ಕಲ್ತಿರ್ಬೇಕು, ವಿದ್ಯೆ ಕಲ್ತಿರ್ಬೇಕು. ಆಮೇಲೆ ಇರುಮುಡಿ ಅಂದರೆ ಏನು, ಆ ಇರುಮುಡಿ ಒಳಗಡೆ ಏನು ಸಾಮಾನು ಹಾಕಬೇಕು ಅಥವಾ ಯಾವ್ಯಾವ ಪದಾರ್ಥಗಳನ್ನು ನಾವು ತೊಗೊಂಡೋಗ್ಬೇಕು ಶಬರಿಮಲೆಗೆ, ಅದು ಯಾವ ಥರ ಕಟ್ಟಬೇಕು. ಆಮೇಲೆ ಮಾಲಾಧಾರಣೆ ಯಾವ ಥರ ಮಾಡಬೇಕು, ಮಾಲಾಧಾರಣೆ ಮಾಡಿದ್ಮೇಲೆ ಅವನಿಗೆ ಏನು ನಾವು ಹಿತವಚನಗಳನ್ನ ಹೇಳಬೇಕು, ಅಂದರೆ ಅವನು ಯಾವ ಥರ ಇರಬೇಕು ಅನ್ನೋದು ಮಾರ್ಗದರ್ಶನ ಕೊಡಬೇಕು. ಇವೆಲ್ಲವನ್ನೂ ತಿಳ್ಕೊಂಡಿದ್ರೆ ಮಾತ್ರ ಗುರುಸ್ವಾಮಿ ಆಗೋದಕ್ಕೆ ಅರ್ಹತೆ ಅಂತ ಬಿಟ್ಟು ನಮ್ಮ ಗುರುಸ್ವಾಮಿ ಹೇಳ್ಕೊಟ್ಟಿದ್ರು ಮಾತು. ಬೇರೆ ಕಡೆ ಈಗ 3 ವರ್ಷ ಹೋದ ತಕ್ಷಣ ನಾವು ಗುರುಸ್ವಾಮಿ ಅಂತಾರೆ, ಕೆಂಪಟ್ಟೆ ಹಾಕೊಂಡ ತಕ್ಷಣ ನಾವು ಗುರುಸ್ವಾಮಿ ಅಂತಾರೆ. ಅದಲ್ಲ, ನಮ್ಮಲ್ಲಿ ಪದ್ಧತಿ ಕನಿಷ್ಠ ಅವನಿಗೆ ಅದರ ಅರ್ಹತೆ ಇರಬೇಕು. ನನಗೆ 14ನೇ ವರ್ಷದಲ್ಲಿ ನನಗೆ ಯಾತ್ರೆ ಮಾಡ್ತಿರ್ಬೇಕಾದ್ರೆ ನನಗೆ ಗುರುಪಟ್ಟ ಕೊಟ್ಟರು. ಸೊ ಹಾಗೆ ಈಗ ನಾನು 36ನೇ ವರ್ಷ ಮೊನ್ನೆ ಮುಗಿಸಿ ಬಂದಿದ್ದೀನಿ. ಅಂದರೆ ಶಬರಿಮಲೆ ಹೋಗ್ಬೇಕು 36ನೇ ವರ್ಷಕ್ಕೆ 2 ತೆಂಗಿನ ಗಿಡ ತೊಗೊಂಡೋಗ್ಬೇಕಂತಂದರೆ ಒಂದು 18ನೇ ವರ್ಷಕ್ಕೆ 1 ತೆಂಗಿನ ಗಿಡ, 36ನೇ ವರ್ಷಕ್ಕೆ 2 ತೆಂಗಿನ. ಅಂದರೆ ಯಾಕೆ ತೆಂಗಿನ ಗಿಡ ತೊಗೊಂಡೋಗ್ಬೇಕಂದ್ರೆ ಅದು ಫಲ ಕೊಡೋಂಥದ್ದು. ತೆಂಗಿನ ಮರ ಯಾರಿಗೂ ಯಾವುದು ತಂದೂ ಇಲ್ಲ, ಎಲ್ಲ ಥರದ್ದು ಅದರಲ್ಲೇ ಇದಿದೆ. ಹಾಗೆ ಭಗವಂತನ ಸನ್ನಿಧಿನಿಗೆ ಹೋಗ್ಬೇಕಾದ್ರೆ ಭಗವಂತ ನಿನ್ನ ಸನ್ನಿಧಾನದಲ್ಲಿ ನಾನು 2 ಮರ ನಟ್ಟು ಬರ್ತಾ ಇದ್ದೀನಿ, ಅದು ಎಲ್ಲರಿಗೂ ಉಪಯೋಗ ಆಗಲಿ ಅನ್ನರ್ಥ. ಅಂದರೆ ನನ್ನ ಜೀವನದಲ್ಲಿ ಬೇರೆ ಒಬ್ಬರಿಗೂ ಒಂದು ಮಾರ್ಗದರ್ಶನ ಆಗಲಿ ಅಂತ ಹೇಳ್ಬಿಟ್ಟು 36 ವರ್ಷದ ಯಾತ್ರೆ ಮೊನ್ನೆ ಮುಗಿಸಿದ್ದೀನಿ. ಸೊ ಈ ರೀತಿಯಾಗಿ ಯಾತ್ರೆ ಮಾಡ್ತೀವಿ ಮೇಡಮ್. ಅಂದರೆ ಗುರುಸ್ವಾಮಿ ಆದವರು ಸ್ವಲ್ಪ ಮಟ್ಟಿಗಾರ ತಿಳ್ಕೊಂಡಿರಬೇಕು. ನಾನು ಇನ್ನೊಬ್ರಿಗೆ ಹೇಳಬೇಕನ್ನೋ ಮುಂಚೆ ನಾನೇನು ಅನ್ನೋದು ತಿಳ್ಕೊಂಡಿರಬೇಕು. ಅದು ಶಬರಿಮಲೆ ಯಾತ್ರೆಯ ಒಂದು ವಿಶೇಷ ಮೇಡಮ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.